ॐ श्री नागशक्तिविनायकाय नमः। ॐ श्री नागशक्तिविनायकाय नमः। ॐ श्री नागशक्तिविनायकाय नमः। ಮಿಥುನ ರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಒಂದು ಪರಾಭವ ಸಂವತ್ಸರದ ನಿಜ ಜ್ಯೇಷ್ಠ ಮಾಸಕ್ಕೆ ಆತ್ಮೀಯ ಸ್ವಾಗತ. ಮಿತ್ರರೇ, ಮಿಥುನ ರಾಶಿಯ ಅಧಿಪತಿಯಾದಂಥ ಬುಧ 22ನೇ ದಿನಾಂಕ ಜೂನಂದು ಆ ಕರ್ಕಾಟಕ ರಾಶಿಯನ್ನು ದ್ವಿತೀಯಕ್ಕೆ ಪ್ರವೇಶ ಮಾಡುತ್ತಾ ಇರುವಂಥದ್ದು ಅತ್ಯುತ್ತಮವಾದ ಗುರು ಬುಧ ಯೋಗವನ್ನು ಮತ್ತು ಶುಕ್ರ ಬುಧ ಯೋಗವನ್ನು ಉಂಟು ಮಾಡ್ತಾ ಇರುವಂಥದ್ದು. ಜೊತೆಗೆ ರವಿಯು ವಿರಾಜಮಾನನಾಗಿರುವುದು ಮಿತ್ರಕ್ಷೇತ್ರವಾದ ಮಿಥುನದಲ್ಲಿ ಇರುವುದರಿಂದಾಗಿ ಮಿಥುನ ರಾಶಿಯವರಿಗೆ ಪಿತೃವರ್ಗದ ಆಶೀರ್ವಾದದ ಬಲ, ನಿಮ್ಮ ಅನೇಕ ಮಾತುಕತೆಗಳ ಫಲ ಮತ್ತು ಈಶ್ವರನ ಆರಾಧನೆ ಮತ್ತು ಆಂಜನೇಯ ಆರಾಧನೆಯ ಫಲ ಮತ್ತು ಭಾಗ್ಯಾಧಿಪತಿಯ ಶನಿಯ ಆರಾಧನೆ ಅರ್ಥಾತ್ ಕುಲದೇವತಾ ಆರಾಧನೆಯ ಫಲದಿಂದ ಶನೈಶ್ವರನ ಕುಲದೇವತಾ ಫಲವನ್ನು ನೀಡುವ ಮೂಲಕವಾಗಿ ನಿಮ್ಮ ಅನೇಕ ಕುಲದಲ್ಲಿ ಉಂಟಾದ ಅನೇಕ ಕಷ್ಟಗಳನ್ನು ನಿವಾರಿಸುವ ಮಹಾಯೋಗವನ್ನು ನೀವು ಹೊಂದಿದ್ದೀರಾ. ಅದೆಷ್ಟೇ ಸಾಲಬಾಧೆ ಇದ್ದರೂ ಕೂಡ ಸಂಪೂರ್ಣ ಮುಕ್ತರಾಗುವಂಥ ಮಹಾಯೋಗವನ್ನು ಗುರು ಈಗಾಗಲೇ ನೀಡಿದ್ದಾನೆ. ಅದೇ ರೀತಿಯಾಗಿ ಬುಧನು ಕೂಡ ಅಲ್ಲೇ ಸೇರಿಕೊಳ್ಳುವುದರಿಂದ ಈ ಒಂದು ಸಾಲಬಾಧೆ ಇತ್ಯಾದಿಗಳಿಂದ ಸಂಪೂರ್ಣ ಮುಕ್ತರಾಗುವುದರ ಜೊತೆಗೆ ರೋಗ ಮುಕ್ತವಾಗುವಿಕೆಯು ಕೂಡ ಕಂಡುಬರ್ತದೆ. ಕೆಲವು ಲಾಭಾಂಶದಲ್ಲಿ ಕುಜಗ್ರಹದ ವ್ಯಯತ್ವದಿಂದಾಗಿ ಅನೇಕ ವಿಧವಾದ ಲಾಭಾಂಶದಲ್ಲಿ ಹಿನ್ನಡೆಯಾಗುವ ಲಕ್ಷಣವಿದ್ದಲ್ಲಿ ದುರ್ಗಿಯ ಆರಾಧನೆಯನ್ನು ಮಾಡಬೇಕು. ಜೊತೆಗೆ ಈ ಒಂದು ದ್ವಿತೀಯಾದ ಸ್ಥಾನದ ಅಧಿಪತಿಯೇ ಚಂದ್ರನಾಗಿರುವುದರಿಂದ ಚಂದ್ರನ ಆಧಾರಿತವಾದ ರಾಶಿಯು ಮಿಥುನವಾಗಿದ್ದರಿಂದಾಗಿ ಮಿಥುನದಲ್ಲಿ ಘಟಿಸುವ ಅಮಾವಾಸ್ಯೆಯ ಒಂದು ಆ ಚಂದ್ರ ಮತ್ತು ರವಿಯ ಸಂಯೋಗ ಏನಿದೆ ಆ ಒಂದು ಪುನರ್ವಸು ನಕ್ಷತ್ರದಲ್ಲಿ ಈ ಬಾರಿ ಉಂಟಾಗ್ತಾ ಇರುವಂಥದ್ದು. ಆದ್ದರಿಂದ ಪುನರ್ವಸು ನಕ್ಷತ್ರದವರು ವಿಶೇಷವಾಗಿ ಮಿಥುನ ರಾಶಿಯವರು ಮತ್ತು ಮೂಲ ನಕ್ಷತ್ರದ ದಿವಸವೂ ಕೂಡ ಪೌರ್ಣಿಮೆಯಂದು ಈ ಒಂದು ವರ್ಷದ ಅವಧಿಯಲ್ಲಿಯೇ ಈ ಒಂದು ಅಮಾವಾಸ್ಯೆ ನಿಮ್ಮ ನಕ್ಷತ್ರದಲ್ಲಿ ಮಿಥುನ ರಾಶಿಯಲ್ಲಿ ಅದು ಘಟಿಸ್ತಾ ಇರುವುದರಿಂದ ಸಂಪೂರ್ಣ ಮಿಥುನ ರಾಶಿಯವರು ಮತ್ತು ಅದರಲ್ಲೂ ಪುನರ್ವಸು ನಕ್ಷತ್ರದವರು ಈ ಗುರುವಿನ ಮಹಾಯೋಗ ಇರುವಾಗ ಅಮಾವಾಸ್ಯೆ ಎಂದು ಮಾಡಿದಂತಹ ಸಂಕಲ್ಪದಿಂದ ಅನೇಕ ಅಧ್ಯಾತ್ಮ ಯೋಗದ ಬಲದಿಂದ ಅನೇಕ ಮಂತ್ರ ಸಿದ್ಧಿಯ ಜೊತೆಗೆ ನಿಮಗೆ ಮನಸ್ಸಿನಲ್ಲಿ ಅನಿಸಿದ ಅತ್ಯುತ್ತಮವಾದ ಯಾವ ಚಿಂತನೆ ಇದೆ ಅದನ್ನು ಪಡೆಯುವ ಮಹಾಯೋಗ. ನೀವು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ನಾಗಶಕ್ತಿ ವಿನಾಯಕನ ಮಾನಸ ಪೂಜಾರಾಧನೆಯನ್ನು ಮಾಡಿದಲ್ಲಿ ಅದು ಸಂಪೂರ್ಣ ಫಲ ಕೊಡುವ ಯೋಗದಿಂದಾಗಿ ನೀವು ಮನಸ್ಸಿನಲ್ಲೂ ಅಂದುಕೊಂಡಂತಹ ಮಹಾಯೋಗ ನಿಮ್ಮ ಕನಸಿನಲ್ಲೂ ಕಾಣದಂಥ ಯೋಗವನ್ನು ತಲುಪುವುದಕ್ಕೆ ಸಂಪೂರ್ಣವಾಗಿ ಅವಕಾಶ ಮಾಡಿಕೊಡ್ತದೆ ನಾಗಶಕ್ತಿ ವಿನಾಯಕನ ಮಾನಸ ಪೂಜಾರಾಧನೆ. ಮನಸ್ಸಿನಿಂದ ಮಾಡಿದ ಪೂಜೆ ಫಲ ಕೊಡ್ತಾ ಇದೆ ಅಂತ ಆದರೆ ಮನಸ್ಸಿನಲ್ಲಿಯೇ ಮಾಡುವ ಮಾನಸ ಪೂಜೆ ಅತ್ಯಂತ ಶ್ರೇಷ್ಠವಾಗ್ತದೆ. ಇದು ಶಂಕರಾಚಾರ್ಯರ ನುಡಿ. ಅದೇ ರೀತಿಯಾಗಿ ಮಾನಸ ಪೂಜೆಯನ್ನು ನೋಡಿ, ಶಿವ ಮಾನಸ ಪೂಜೆ ಇತ್ಯಾದಿಗಳನ್ನೆಲ್ಲ ಶಂಕರಾಚಾರ್ಯರು ರಚಿಸಿದ್ದಾರೆ, ಅದನ್ನು ಕೂಡ ಓದಿ. ಅದೇ ರೀತಿಯಾಗಿ ಈ ಒಂದು ಅಮಾವಾಸ್ಯೆ ಇದೆಯಲ್ಲ, ನಿತ್ಯವೂ ನೀವು ನಾಗಶಕ್ತಿ ವಿನಾಯಕನ ಜಪ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಮತ್ತು ಈ ಒಂದು ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡ್ತಾ ಈ ಹುಣ್ಣಿಮೆ ಮತ್ತು ಈ ಅಮಾವಾಸ್ಯೆಯನ್ನು ನೀವು ಈ ಮಾನಸ ಪೂಜೆಯನ್ನು ರಾತ್ರಿ ಮಾಡಿದಾಗ ಸಂಕಲ್ಪಿಸಿ ಅತ್ಯುತ್ತಮವಾದ ಫಲ ಕೊಡ್ತದೆ. ಹಣ ಕೊಡಲಿಕ್ಕೆ ಸಾಧ್ಯವಿಲ್ಲದೇ ಇದ್ದವರು ಕೂಡ ನಿತ್ಯ ನಿರಂತರವಾಗಿ ಮಾಡುವುದರ ಮೂಲಕ ಅತ್ಯುತ್ತಮ ಹಣ ಕೊಡುವ ವ್ಯವಸ್ಥೆಗೆ ನೀವು ಬಂದು ತಲುಪ್ತೀರಾ. ಕೇವಲ ಹಣ ಒಂದೇ ಅಲ್ಲ, ಅತ್ಯಂತ ಉತ್ತಮವಾದ ಒಂದು ಮಾನಸಿಕ ವ್ಯವಸ್ಥೆಯ ಜೊತೆಗೆ ಉತ್ತಮವಾದ ಮಾನಸಿಕ ಸಂತೋಷ, ನೆಮ್ಮದಿಯ ಜೀವನದತ್ತ ಹೆಜ್ಜೆ ಇಡ್ತೀರಾ. ಸಾಲ ಬಾಧೆಯಿಂದ ಮುಕ್ತರಾಗುವ ಎಲ್ಲ ಅವಕಾಶಗಳ ಜೊತೆಗೆ ಸಾಲ ಕೊಡುವಷ್ಟು ಶಕ್ತವಂತರಾಗ್ತೀರಾ. ಅದೇ ರೀತಿಯಾಗಿ ನೀವು ನಿರಂತರವಾದಂತಹ ಒಂದು ಉತ್ತಮತೆಯ ಅಥವಾ ನೆಮ್ಮದಿಯ ಹರಿವಿನಲ್ಲಿ ನೀವು ಬದುಕುವಂತೆ ಆಗ್ತದೆ. ಅದಕ್ಕೆ ಬೇಕಾಗಿದ್ದು ಹಣ ಇತ್ಯಾದಿಗಳೇ ಅಲ್ಲವೇ? ಅದಕ್ಕೋಸ್ಕರವಾಗಿ ಕೌಟುಂಬಿಕ ಸಹಕಾರ ಇತ್ಯಾದಿಗಳು ಸಂಪೂರ್ಣವಾಗಿ ಲಭ್ಯವಾಗುವ ಯೋಗ ಇದೆ. ವ್ಯಾವಹಾರಿಕ ಕ್ಷೇತ್ರದಲ್ಲೂ ಬಹಳ ಉತ್ತಮವಾದ ಯೋಗ ಇದೆ. ಭಾಗ್ಯದಲ್ಲಿ ಇರ್ತಕ್ಕಂಥ ರಾಹು ಕುಲದೇವತೆಯ ಆರಾಧನೆಯ ಫಲವನ್ನು ನಿರ್ನಾಮ ಮಾಡುವ ಯೋಗವನ್ನು ಹೊಂದಿದ್ದರಿಂದ ನಾಗಶಕ್ತಿ ವಿನಾಯಕನ ಮಾನಸ ಪೂಜಾರಾಧನೆಯಿಂದ ಕುಲದೇವತಾ ಆರಾಧನೆಯ ಫಲ, ಪಿತೃವರ್ಗದ ಆಶೀರ್ವಾದಗಳು ಲಭ್ಯವಾಗುತ್ತೆ. ಯಾವ ರಾಹು ಕೇತುಗಳು ಛಾಯಾಗ್ರಹಗಳಾಗಿ ಜಗತ್ತಿನ ಮಾಯೆಯಾಗಿ ಎಲ್ಲರಿಗೂ ಕೂಡ ಮಾಯೆಯನ್ನು ತೋರಿಸಿ ನಿಮಗೆ ಒಳ್ಳೆಯದಾಗತ್ತೆ ಅಂತ ಅಂದ್ಕೊಂಡು ಎಲ್ಲ ಕಡೆ ಕಷ್ಟವನ್ನು ಅನುಭವಿಸ್ತಾ ಬರುವ ಅನೇಕ ವ್ಯಕ್ತಿಗಳಿದ್ದಾರೆ. ಅವರಿಗೆ ಅವರ ಮೂಲ ಯೋಗದವನ್ನು ಪಡೆಯಲಿಕ್ಕೆ ಆಗದ ಮಾಯೆಯೇ ಆವರಿಸಿರುತ್ತೆ. ಅದೇ ರಾಹುಕೇತು ಬಾಧೆ. ಆ ರಾಹುಕೇತು ಬಾಧೆಯಿಂದ ನೀವು ಮುಕ್ತರಾದರೆ ನಿಮ್ಮ ವೈಯಕ್ತಿಕ ಸಾಮರ್ಥ್ಯ ಮತ್ತು ಯೋಗ ಏನಿದೆ ಅದರ ಫಲವನ್ನು ನೀವು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ನಿತ್ಯ ನಾಗಶಕ್ತಿ ವಿನಾಯಕನ ಮಾನಸ ಪೂಜಾರಾಧನೆ ಮಾಡಿದಲ್ಲಿ ಖಂಡಿತವಾಗಿಯೂ ನಿಮಗೆ ಆ ಮಾಯೆಯ ಛಾಯೆ
ದೂರ ಸರಿದು ಹೋಗುತ್ತೆ, ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಯೋಗ ತೆರೆದುಕೊಳ್ಳುತ್ತದೆ. ಅದಕ್ಕಾಗಿ ನಿತ್ಯ ಅದನ್ನು ಮಾಡ್ತಾ ಬನ್ನಿ. ಹಾಗೆಯೇ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಎಂದು ನಮ್ಮ ಶ್ರೀ ನಾಗಶಕ್ತಿ ವಿನಾಯಕ ಪರಿಹಾರ ಧಾಮದಲ್ಲಿ ನಾಗಶಕ್ತಿ ವಿನಾಯಕನ ಮೂಲ ಮಂತ್ರ ಹವನವನ್ನು ನಿರಂತರ ಆಯೋಜಿಸಲಾಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಅಮಾವಾಸ್ಯೆಯಂದು ಎಲ್ಲ ರೀತಿಯಾದಂತಹ ಋಣಾತ್ಮಕ ದೋಷಗಳ ನಿವಾರಣೆಗೆ, ಮಾಟ ಮಂತ್ರ, ದೃಷ್ಟಿ ದೋಷ ಇನ್ಯಾವುದೇ ಇದ್ದರೂ ಕೂಡ ಅದಕ್ಕೆ ಸಂಕಲ್ಪಿಸ್ತೇವೆ. ಅದೇ ರೀತಿಯಾಗಿ ಮೂಲ ನಕ್ಷತ್ರದಂದು ಆಗುವಂತಹ ಈ ಹುಣ್ಣಿಮೆಯಂದು ಕೂಡ ಪ್ರತಿ ಹುಣ್ಣಿಮೆಯಂತೆಯೇ ಈ ಹುಣ್ಣಿಮೆಯಂದು ನಿಮ್ಮ ಲೌಕಿಕ ಆಶೋತ್ತರಗಳು, ನಿಮಗೆ ಏನೆಲ್ಲ ಆಸೆಗಳಿದೆ, ಏನೆಲ್ಲ ಈಡೇರಬೇಕು, ಅದಕ್ಕೋಸ್ಕರವಾಗಿ ಅದರಲ್ಲೂ ಸಪ್ತಮದಲ್ಲಿ ಪೌರ್ಣಿಮೆ ಬರ್ತಿದೆ. ವಿವಾಹಿತರು ಮತ್ತು ಪ್ರೇಮಿಗಳಿಗೆ ಇದು ಅತ್ಯುತ್ತಮವಾದ ಒಂದು ಮಾನಸ ಪೂಜಾ ಆರಾಧನೆಯ ಮೂಲಕವಾಗಿ ಮನಸ್ಸು ನೋಡಿ ಪ್ರೀತಿ ಮಾಡುವವರು ಮನಸ್ಸಿನಲ್ಲಿ ಮಾಡ್ತೀರಾ, ಅದರ ಒಂದು ಶುದ್ಧತೆ ಬೇಕಾಗ್ತದೆ, ಅದು ಮುಂದೆ ಒಳ್ಳೆಯದಾಗಬೇಕಾಗತ್ತೆ. ಅದಕ್ಕೆ ಮನಸ್ಸೇ ಕಾರಣ ಆಗುತ್ತೆ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ, ನಮ್ಮ ಬಂಧ ಮತ್ತು ಮೋಕ್ಷಕ್ಕೆ ನಮ್ಮ ಮನಸ್ಸೇ ಕಾರಣವಾಗುವುದರಿಂದ ಮಾನಸ ಪೂಜೆಯನ್ನು ಮಾಡಿದಾಗ ಮಾತ್ರ ನಮ್ಮ ಪೂರ್ವ ಜನ್ಮದ ಎಲ್ಲ ದೋಷಗಳು ನಿವಾರಣವಾಗಿ ಬಂಧ ಮುಕ್ತವಾಗ್ತದೆ. ಅದಕ್ಕೆ ಆ ರಾಹುಕೇತು ಬಾಧೆ ಅತಿ ಮುಖ್ಯವಾಗಿರುವುದರಿಂದಾಗಿ ರಾಹುಕೇತು ಎನ್ನುವ ಮಾಯೆಯ ಬಂಧ ಏನಿದೆಯಲ್ಲ ಅದು ಕಳಚಿ ಹೋಗ್ತದೆ. ಅದಕ್ಕಾಗಿ ಮಾನಸ ಪೂಜೆ, ಅದರಲ್ಲೂ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯೇ ಅದಕ್ಕೆ ವಿಹಿತವಾದ ಏಕೈಕ ಮಾನಸ ಪೂಜಾ ವಿಧಾನ. ಈ ಜಗತ್ತಿನಲ್ಲಿ ಲಭ್ಯ ಇರುವ ಈ ಮಹಾ ಒಂದು ನಾಗಶಕ್ತಿ ವಿನಾಯಕನ ಆ ಮಾನಸ ಪೂಜೆ ದಯವಿಟ್ಟು ನೀವು ಅನುಸರಿಸ್ತಾ ಬನ್ನಿ. ಇದಕ್ಕೆ ಯಾವ ಹಣ ಸಂದಾಯ ಮಾಡಬೇಕಾಗಿಲ್ಲ, ನಿಮ್ಮ ಮನಸ್ಸಂದಾಯ ಆಗಬೇಕಷ್ಟೇ, ಮನಸ್ಸು ಸಂಪೂರ್ಣವಾಗಿ ಅದರಲ್ಲಿ ತಲ್ಲಿನ ಆಗಬೇಕಷ್ಟೇ. ಆ ಮೂಲಕವಾಗಿ ಈ ಮಾನಸ ಪೂಜಾ ಆರಾಧನೆಯನ್ನು ಮಾಡುವ ಮೂಲಕವಾಗಿ ನಿಮ್ಮ ಜೀವನ ಪಾವನವಾಗಲಿ. ಅದೇ ರೀತಿಯಾಗಿ ಈ ಮಿಥುನ ರಾಶಿಯವರಿಗೆ ದಶಮದಲ್ಲಿ ಶನಿ ಇರುವುದರಿಂದಾಗಿ ದೀರ್ಘಕಾಲಿಕವಾದ ಉದ್ಯೋಗ ಯೋಗ, ವಿದೇಶದಲ್ಲಿ ಉದ್ಯೋಗ ಯೋಗ ಎಲ್ಲವೂ ಕೂಡ ಇದೆ. ಅದೇ ರೀತಿಯಾಗಿ ಅನೇಕರಿಗೆ ಉದ್ಯೋಗ ಕಳೆದುಕೊಳ್ಳುವ ಯೋಗವು ಕೂಡ ಕೆಲವರಿಗೆ ಶನಿ ಸರಿ ಇಲ್ಲದೆ ಜಾತಕರಿಗೆ ಉಂಟಾಗುವ ಲಕ್ಷಣ ಇದೆ. ಇದಕ್ಕೆಲ್ಲ ಏಕೈಕ ಪರಿಹಾರ ಮಾಯೆಯಿಂದ ಹೊರಬರುವಂಥದ್ದು ನಾಗಶಕ್ತಿ ವಿನಾಯಕನ ಆ ಒಂದು ನಿರಂತರ ಆರಾಧನೆ ನಿಮ್ಮದಾಗಲಿ, ಅವನ ಸಂಪೂರ್ಣ ಅನುಗ್ರಹ ನಿಮಗುಂಟಾಗಲಿ. ನಮಸ್ತೆ. ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕ ಪರಿಹಾರ ಧಾಮ ಶಿವಮೊಗ್ಗ ಶಕ್ತಿಧಾಮ. ಇಲ್ಲಿ ವಿಶೇಷವಾಗಿ ನಿಮಗೊಂದು ಆಸಕ್ತರಿಗೊಂದು ಮಾಹಿತಿ. ಪ್ರತಿ ಹುಣ್ಣಿಮೆಯೆಂದು ಮಾಡುವ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ಮತ್ತು ಅಮಾವಾಸ್ಯೆಯನ್ನು ಮಾಡುವ ಶ್ರೀ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತದೊಂದಿಗೆ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಮುಖ್ಯವಾಗಿ ಹುಣ್ಣಿಮೆಯೆಂದು ಯಾವುದೇ ರೀತಿಯಾದ ವ್ಯಾಪಾರ ಅಭಿವೃದ್ಧಿ ಇರಬಹುದು, ಹಣಕಾಸಿನ ತೊಂದರೆಗಳಿದ್ದಲ್ಲಿ ಇತ್ಯಾದಿಗಳಿಗಾಗಿ ವಿಶೇಷ ಸಂಕಲ್ಪವನ್ನು, ನಿಮ್ಮ ಯಾವುದೋ ಕೆಲಸದಲ್ಲಿ ಜಯ ಆಗಬೇಕು ಇತ್ಯಾದಿಗಳಿಗೋಸ್ಕರವಾಗಿ ಆವತ್ತು ಸಾಮೂಹಿಕವಾದಂತಹ ಈ ಒಂದು ಹವನವನ್ನು ನಾವು ಆಯೋಜಿಸ್ತಾ ಇರ್ತೇವೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ. ಅಮಾವಾಸ್ಯೆಯ ಸಂಕಲ್ಪ ಮಾಟ ಮಂತ್ರ, ದೃಷ್ಟಿದೋಷ ಇತ್ಯಾದಿಗಳ ನಿವಾರಣೆಗಾಗಿ ನಾಗಶಕ್ತಿ ವಿನಾಯಕನ ಮೂಲಮಂತ್ರದ ಹವನವನ್ನು ಇಲ್ಲಿ ಆಯೋಜಿಸ್ತಾ ಬರ್ತಾ ಇದ್ದೇವೆ. ಇದಕ್ಕೆ ಮುಖ್ಯವಾಗಿ ತಮ್ಮ ಪಾಲ್ಗೊಳ್ಳುವಿಕೆ ಹೇಗೆ, ಅದರ ಫಲವನ್ನು ನೀವು ಪಡೆದುಕೊಳ್ಳುವುದು ಹೇಗೆ ಎನ್ನುವುದು ಅತಿ ಸುಲಭವಾದ ಮಾರ್ಗ. ನೀವು ನಿಮಗೆ ಇಷ್ಟವಾದ ಕಾಣಿಕೆಯನ್ನು ಹುಣ್ಣಿಮೆಗೋ ಅಥವಾ ಅಮಾವಾಸ್ಯೆಗೋ ಅಂತ ಮೆನ್ಷನ್ ಮಾಡಿ ಅದನ್ನು ವಾಟ್ಸಪ್ ಮಾಡುವ ಮೂಲಕವಾಗಿ ಫೋನ್ಪೇ ಅಥವಾ ಗೂಗಲ್ ಪೇಯನ್ನು ಮಾಡಿ ಅದರ ರಿಸಿಪ್ಟನ್ನು ಹಾಕಿ ನಿಮ್ಮ ಮೂಲ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಈಗಾಗಲೇ ಹೇಳಿದ ಉದ್ದೇಶದಂತೆ ಆ ಉದ್ದೇಶವನ್ನು ನಮೂದಿಸಿ, ನಿಮ್ಮ ರಾಶಿ, ನಕ್ಷತ್ರ ಮತ್ತು ಉದ್ದೇಶ ಇಷ್ಟನ್ನು ನೀವು ನಮೂದಿಸಿ ನಮಗೆ ವಾಟ್ಸಪ್ ಮಾಡುವ ಮೂಲಕವಾಗಿ ನೀವು ಖಂಡಿತವಾಗಿ ಇದರಲ್ಲಿ ನಿಮಗೆ ಆ ಒಂದು ಫಲ ಸಿಗುವಂಥದ್ದಕ್ಕೆ ಭಾಗವಹಿಸಲಿಕ್ಕೆ ನಿಮಗೆ ಅವಕಾಶ. ಅದೇ ರೀತಿಯಾಗಿ ಅದರ ಪ್ರಸಾದವನ್ನು ಕೂಡ ತಲುಪಿಸುವಂತಹ ವ್ಯವಸ್ಥೆಯನ್ನು ಕೂಡ ನಾವು ಆದಷ್ಟು ಪ್ರಯತ್ನಪಟ್ಟು ಮಾಡ್ತಾ ಇದ್ದೇವೆ. ಹಾಗಾಗಿ ಅನೇಕರಿಗೆ ಈಗಾಗಲೇ ಆ ಒಂದು ವ್ಯವಸ್ಥೆಯಿಂದ ಅನುಕೂಲ ಆಗಿದೆ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದು ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿ ಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.